ಮಧ್ಯೆ ಡಿಜಿಎಂಒ ಅಧಿಕಾರಿಗಳ ಮಟ್ಟದ ಸಭೆ ಮಧ್ಯಾಹ್ನ 12 ಗಂಟೆಗೆ ಎರಡೂ ಸೇನೆಯ ಡಿಜಿಎಂಒ ಮಟ್ಟದ ಸಭೆ ಆರಂಭ ಆಯಿತು. ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಡಿಜಿಎಂಒ ಅಧಿಕಾರಿಗಳ ಮಟ್ಟದ ಸಭೆ ನಡೆಯಿತು. 3 ದಿನದಲ್ಲಿ ಎರಡನೇ ಬಾರಿಗೆ ನಡೀತಾ ಇರುವಂತಹ ಸಭೆ ಇದು. 3 ದಿನದಲ್ಲಿ ಈಗ ಎರಡನೇ ಬಾರಿಗೆ ಸಭೆ ನಡೀತಾ ಇರೋದು. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಕವಾಯ್, ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಸಭೆಯಲ್ಲಿ ಗಡಿಯಲ್ಲಿ ಶಾಂತಿ ಸ್ಥಾಪನೆಯ ಬಗ್ಗೆ ಎರಡೂ ಕಡೆ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಮೊದಲ ಸಭೆ ನಂತರ ನಡೆದ ಉಲ್ಲಂಘನೆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಕದನ ವಿರಾಮ ಉಲ್ಲಂಘನೆ, ಭಾರತ ಪಾಕಿಸ್ತಾನದ ಮಧ್ಯೆ ಡಿಜಿಎಂಒ ಮಟ್ಟದ ಅಧಿಕಾರಿಗಳ ಸಭೆ ನಡೆಯಿತು. ಮಹತ್ವದ ಸಭೆ ಇದು. ಇದಾದ ನಂತರ ಸುದ್ದಿಗೋಷ್ಠಿ ನಡೆಯಲಿದೆ. 2 ಗಂಟೆ 30 ನಿಮಿಷಕ್ಕೆ ಭಾರತದ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. 3 ದಿನದಲ್ಲಿ ಎರಡನೇ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಭೆ ನಡೀತಾ ಇದೆ. ಗಡಿಯಲ್ಲಿ ಶಾಂತಿ ಸ್ಥಾಪನೆಯ ಬಗ್ಗೆ ಎರಡೂ ಕಡೆ ಅಧಿಕಾರಿಗಳು ಈ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ವಿಷಯವಾಗೂ ಚರ್ಚೆ ನಡೆದಿದೆ. ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಅದನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ರೆ ತಕ್ಕ ಉತ್ತರವನ್ನ ನೀಡುತ್ತಿದೆ. ಪಾಕಿಸ್ತಾನಕ್ಕೆ ನೇರವಾಗಿ ಭಾರತೀಯ ಸೇನೆಯ ಡಿಜಿಎಂಒ ಎಚ್ಚರಿಕೆ ನೀಡಿದ್ದಾರೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರೆ ಸಹಿಸಲ್ಲ ಅನ್ನೋ ಎಚ್ಚರಿಕೆ ಭಾರತದಿಂದ ಪಾಕಿಸ್ತಾನಕ್ಕೆ. ಪಹಲ್ಗಾಮ್ ಅಟಾಕಿನ ಪ್ರತಿಕಾರವಾಗಿ ಭಾರತ ನಡೆಸಿದಂತ ದಾಳಿ ಪಾಕಿಸ್ತಾನದ ಮೇಲೆ ಯಾವುದೇ ಅಲ್ಲಿನ ನಾಗರಿಕರನ್ನಾಗ್ಲಿ ಸೇನೆಯನ್ನಾಗ್ಲಿ ಗುರಿಯಾಗಿ ದಾಳಿ ನಡೆಸಿರಲಿಲ್ಲ. ಅಲ್ಲಿ ಉಗ್ರರ ಅಡಗುತಾಣಗಳು ಯಾವುದು ಅದನ್ನ ಟಾರ್ಗೆಟ್ ಮಾಡಿ ಭಾರತ ದಾಳಿ ನಡೆಸಿತ್ತು. ಆದರೆ ಪ್ರತಿಯಾಗಿ ಪಾಕಿಸ್ತಾನ ನಡೆಸಿದಂತ ದಾಳಿ ಇಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರೆ ಸಹಿಸಲ್ಲ ಅನ್ನೋ ಎಚ್ಚರಿಕೆಯನ್ನ ಭಾರತೀಯ ಸೇನೆ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಡ್ರೋನ್ ಕ್ಷಿಪಣಿ ದಾಳಿ ಮಾಡಿದ್ರೆ ಸೂಕ್ತ ರೀತಿಯಲ್ಲಿ ಉತ್ತರ ಸಿಗುತ್ತೆ. ಪಾಕಿಸ್ತಾನ ಸೇನೆ ಉಗ್ರರನ್ನ ಒಳನುಗ್ಗಿಸೋ ಪ್ರಯತ್ನ ಮಾಡಬಾರದು. ಮತ್ತೊಂದು ಉಗ್ರ ದಾಳಿ ನಡೆದ್ರೆ ಯುದ್ಧಕ್ಕೆ ಆಹ್ವಾನ ಅಂತ ಭಾರತ ಎಚ್ಚರಿಕೆ ಕೊಟ್ಟಿದೆ. ಭಾರತ ಆರಂಭದಲ್ಲೇ ತೆಗೆದುಕೊಂಡ ರಾಜತಾಂತ್ರಿಕ ನಿರ್ಧಾರ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಟ್ಟಿತ್ತು. ಅದಾದ ನಂತರವೂ ಕೂಡ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನ ಬಿಟ್ಟಿರಲಿಲ್ಲ. ಗಡಿಯಲ್ಲಿ ಪದೇ ಪದೇ ಕಿರಿಕ್ ಮಾಡಿತು. ಗಡಿಯಲ್ಲಿರುವಂತ ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮುಂದುವರೆಸಿತು. ಡ್ರೋನ್ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ನಡೆಸಿದ್ದು, ಅದಕ್ಕೆ ಭಾರತ ತಕ್ಕ ಉತ್ತರ ಕೊಟ್ಟಿದೆ. ಆದ್ರೆ ಮತ್ತೆ ಡ್ರೋನ್ ದಾಳಿ ಕ್ಷಿಪಣಿ ದಾಳಿ ಮಾಡಿದ್ರೆ ಸೂಕ್ತ ರೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡೋ ಹಾಗಿಲ್ಲ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ರೆ ತಕ್ಕ ಉತ್ತರವನ್ನ ನೀಡ್ತೀವಿ ಅಂತ ಭಾರತ ಉತ್ತರ ಕೊಟ್ಟಿದೆ. ದೇಶದಲ್ಲಿ ಮತ್ತೊಂದು ಉಗ್ರ ದಾಳಿ ನಡೆದ್ರೆ ಅದು ಯುದ್ಧಕ್ಕೆ ಆಹ್ವಾನ ಅನ್ನೋ ಎಚ್ಚರಿಕೆ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಭಾರತ. ಪಹಲ್ಗಾಮ್ ಅಟಾಕಿನ ನಂತರ ಆಗಿರುವಂತಹ ಬೆಳವಣಿಗೆ ಇದು. ಪಹಲ್ಗಾಮ್ ಅಟಾಕಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ನಡೆಸಿತು. ಆದರೆ ಅದಾದ ಮೇಲೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ ಗಡಿಯಲ್ಲಿ ಕಿರಿಕ್ ಮಾಡ್ತಾ ಇತ್ತು, ದಾಳಿ ನಡೆಸಿತು. ಕುತೂಹಲ ಮೂಡಿಸಿದ 3 ಸೇನಾಪಡೆಗಳಿಂದ ಸುದ್ದಿಗೋಷ್ಠಿ. ಮಧ್ಯಾಹ್ನ 2:30ಕ್ಕೆ ಭಾರತೀಯ ಸೇನಾಪಡೆಯಿಂದ ಸುದ್ದಿಗೋಷ್ಠಿ ಇದೆ. ಮಧ್ಯಾಹ್ನ 12ಕ್ಕೆ ಏನು ಸಭೆ ನಡೆಯಿತು, ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳ ಸಭೆ. ಇದಾದ ನಂತರ ಈಗ 2:30ಕ್ಕೆ ಸುದ್ದಿಗೋಷ್ಠಿ ಕರೆಯಲಾಗಿದೆ. 3 ಸೇನಾಪಡೆಗಳಿಂದ ನಡೆಯುವಂತಹ ಸುದ್ದಿಗೋಷ್ಠಿ ಕುತೂಹಲ ಮೂಡಿಸಿದೆ. ಮಧ್ಯಾಹ್ನ 2:30ಕ್ಕೆ ಭಾರತೀಯ ಸೇನಾಪಡೆಯಿಂದ ಸುದ್ದಿಗೋಷ್ಠಿ ನಡೆಯುತ್ತೆ.
3 ದಿನದಲ್ಲಿ 2ನೇ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಭೆ ನಡೀತಾ ಇದೆ. ಈಗಾಗಲೇ ನಡೆದಿದೆ ಸಭೆ. ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒ ಸಭೆ ಬಗ್ಗೆ ಭಾರತೀಯ ಸೇನೆ ಮಾಹಿತಿಯನ್ನ ಕೊಡಲಿದೆ. 3 ಸೇನಾಪಡೆಗಳ ಅಧಿಕಾರಿಗಳಿಂದ ನಡೆಯುವಂತ ಪತ್ರಿಕಾಗೋಷ್ಠಿ ಮಧ್ಯಾಹ್ನ 2:30 ಭಾರತೀಯ ಸೇನಾಪಡೆ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 3 ದಿನದಲ್ಲಿ 2ನೇ ಬಾರಿಗೆ ನಡೆದಂತ ಸಭೆ. ಪಾಕ್ ಸೇನೆಯ ಸುಳ್ಳುಗಳನ್ನ ಬಯಲು ಮಾಡೋದಕ್ಕೆ ಈ ಪ್ರೆಸ್ ಮೀಟ್. ಭಾರತದ ಮೇಲೆ ದಾಳಿ ಮಾಡಿದೀವಿ ಅಂತ ಪಾಕ್ ಸೇನೆ ಬಡಾಯಿ ಕೊಚ್ಕೊಳ್ತಾ ಇತ್ತು. ನಕಲಿ ವಿಡಿಯೋ, ನಕಲಿ ಮ್ಯಾಪ್ ಅನ್ನ ಪಾಕಿಸ್ತಾನ ಸೇನೆ ಪ್ರದರ್ಶನ ಮಾಡಿತ್ತು. ಪಾಕ್ ಸೇನೆಯ ಸುಳ್ಳುಗಳಿಗೆ ಈಗ ಭಾರತ ಉತ್ತರ ಕೊಡೋದಕ್ಕೆ ಹೊರಟಿದೆ, ಅದು ಕೂಡ ದಾಖಲೆ ಸಮೇತ. ಪಾಕಿಸ್ತಾನದ ವಿಚಾರದಲ್ಲಿ ಎಲ್ಲವನ್ನೂ ಕೂಡ ದಾಖಲೆ ಇಟ್ಟು ಸ್ಪಷ್ಟಪಡಿಸ್ತಾ ಇದೆ ಭಾರತ. ಈಗ ಭಾರತದ ಮೇಲೆ ನಾವು ದಾಳಿ ಮಾಡಿದೀವಿ ಅಂತ ನಕಲಿ ವಿಡಿಯೋ, ನಕಲಿ ಮ್ಯಾಪ್ ಅನ್ನ ಪಾಕಿಸ್ತಾನ ಸೇನೆಗೆ ಪ್ರದರ್ಶಿಸಿತ್ತು. ಪಾಕಿಸ್ತಾನದ ಸೇನೆಯ ಈ ಸುಳ್ಳುಗಳಿಗೆ ಭಾರತ ದಾಖಲೆ ಸಮೇತ ಉತ್ತರ ಕೊಡುತ್ತೆ ಪ್ರೆಸ್ ಮೀಟ್ ಅಲ್ಲಿ. ಮುಖಭಂಗ ತಪ್ಪಿಸಿಕೊಳ್ಳೋದಕ್ಕೆ ಪಾಕ್ ನಿರಂತರವಾಗಿ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇತ್ತು. ಈಗ ಪಾಕಿಸ್ತಾನದ ಈ ಸುಳ್ಳುಗಳ ಬಗ್ಗೆ ಸೇನೆ ಸಾಕ್ಷ್ಯ ಸಮೇತ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ಮಧ್ಯಾಹ್ನ 2:30 ಸುದ್ದಿಗೋಷ್ಠಿ ನಡೆಯುತ್ತೆ. ಮಧ್ಯಾಹ್ನ 12ಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒ ನಡುವೆ ನಡೆದಂತ ಮಾತುಕತೆ, ಅದರ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ಸೇನಾಧಿಕಾರಿಗಳ ಜೊತೆ ಆದಂತಹ ಚರ್ಚೆ. ಈ ಚರ್ಚೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಏನಂತ ಎಚ್ಚರಿಕೆ ಕೊಟ್ಟಿದೆ? ಪಾಕಿಸ್ತಾನದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ರೆ ಸುಮ್ಮನಿರಲ್ಲ, ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸೋ ಹಾಗಿಲ್ಲ, ಒಂದ್ ವೇಳೆ ದಾಳಿ ಆದ್ರೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ ಅಂತ 3 ಸೇನಾಪಡೆ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಸಭೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಸಭೆಯಲ್ಲಿ ಭಾಗಿ. ಭಾರತ ಪಾಕಿಸ್ತಾನ ಕದನ ವಿರಾಮದ ಬಗ್ಗೆ ಮೋದಿ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಕದನ ವಿರಾಮ ಜಾರಿ ನಂತರ ಮುಂದೇನು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪಾಕ್ ವಿರುದ್ಧ ಸೇನಾಪಡೆಗಳು ಸನ್ನದ್ಧವಾಗಿರುವಂತೆ ಮೋದಿ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಯಾವುದೇ ಸ್ಥಿತಿ ಎದುರಾದ್ರೂ ಕೂಡ ರೆಡಿ ಆಗಿರಿ ಅಂತ ಸೇನೆಗೆ ಈಗಾಗಲೇ ಸೂಚನೆ ಹೋಗಿದೆ. ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆ ಬಗ್ಗೆ ಉನ್ನತ ಮಟ್ಟದ ಚರ್ಚೆ ಆಗ್ತಾ ಇದೆ. ಜಮ್ಮು ಕಾಶ್ಮೀರದ ಭದ್ರತೆ ವಿಷಯವಾಗೂ ಮಹತ್ವದ ಚರ್ಚೆ ನಡೆದಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಯ ಬಗ್ಗೆ ಮೋದಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಲಿದ್ದಾರೆ. 3 ಸೇನಾಪಡೆ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಸಭೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಮೋದಿ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಕದನ ವಿರಾಮ ಜಾರಿ ಈಗಾಗಲೇ ಆಗಿದ್ದು, ಈ ನಂತರ ಮುಂದೇನು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪಾಕಿಸ್ತಾನದ ವಿರುದ್ಧ ಸೇನಾಪಡೆಗಳು ಸನ್ನದ್ಧವಾಗಿರುವಂತೆ ಮೋದಿ ಸೂಚನೆ ಈಗಾಗಲೇ ಕೊಟ್ಟಿದ್ದಾರೆ. ಈ ಸಭೆಯಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಪಾಕಿಸ್ತಾನವನ್ನ ನಂಬೋ ಹಾಗಿಲ್ಲ. ಕದನ ವಿರಾಮ ಘೋಷಣೆ ಆದ ನಂತರವೂ ಕೂಡ ಅದನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ. ಮತ್ತೆ ಪಾಕಿಸ್ತಾನ ಕಿರಿಕ್ ಮಾಡೋದು ಪಕ್ಕ. ಹಾಗಾಗಿ ಸೇನಾಪಡೆಗಳು ಸನ್ನದ್ಧವಾಗಿರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಸ್ಥಿತಿ ಎದುರಾದರೂ ಕೂಡ ಅದಕ್ಕೆ ರೆಡಿಯಾಗಿರುವಂತೆ ಸೇನೆಗೆ ಈಗಾಗಲೇ ಸೂಚನೆ ಹೋಗಿದೆ. ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆಯ ಬಗ್ಗೆ ಉನ್ನತ ಮಟ್ಟದ ಚರ್ಚೆ ಆಗ್ತಾ ಇದೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ನಡೆದಂತ ಸಭೆ, ಭಾರತ ಮತ್ತು ಪಾಕ್ ಸೇನಾಧಿಕಾರಿಗಳ ಚರ್ಚೆ ಏನ್ ನಡೀತು, ಅದರಲ್ಲಿ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಪದೇ ಕಿರಿಕ್ ಮಾಡಿಕೊಂಡು ಬರೋ ಹಾಗಿಲ್ಲ, ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಭಾರತ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದೆ. ಇಲ್ಲಿರುವಂತಹ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನ ನಡೆಸಿತ್ತು. ಇನ್ನು ಮುಂದೆ ಅದೇ ರೀತಿ ಮುಂದುವರೆದ್ರೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಭಾರತ ವಾರ್ನ್ ಮಾಡಿದೆ. ಡ್ರೋನ್ ಕ್ಷಿಪಣಿ ದಾಳಿ ನಡೆದ್ರೆ ಭಾರತ ಮತ್ತೆ ದಾಳಿ ಮಾಡುತ್ತೆ ಅನ್ನೋ ಎಚ್ಚರಿಕೆಯನ್ನ ಭಾರತ ಕೊಟ್ಟಿದೆ. ಉಗ್ರ ದಾಳಿ ಆಯ್ತು ಅಂದ್ರೆ ಅದನ್ನ ಯುದ್ಧ ಅಂತಲೇ ಪರಿಗಣಿಸಿ ಅಂತ ವಾರ್ನ್ ಮಾಡಿದೆ ಭಾರತ. ಈಗಾಗಲೇ ಪಹಲ್ಗಾಮ್ನಲ್ಲಿ ನಡೆದಂತ ಅಟ್ಯಾಕ್ ಇಲ್ಲಿನ ನಾಗರಿಕರನ್ನ, ಪ್ರವಾಸಿಗರನ್ನ, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ನಡೆಸಿದಂತ ದಾಳಿಯಲ್ಲಿ 26 ಮಂದಿಯನ್ನ ಉಗ್ರರು ಕೊಂದಿದ್ರು. ಇದಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಮಾಡಿ ಮುಗಿಸಿದೆ ಈಗ ಭಾರತೀಯ ಸೇನೆ. ಅದಾದ ನಂತರವೂ ಕೂಡ ಪರಿಸ್ಥಿತಿ
ಬಹಳ ಉದ್ವಿಗ್ನವಾಗಿದೆ. ಈಗ ಕದನ ವಿರಾಮ ಘೋಷಣೆ ಆಗಿದೆ ನಿಜ. ಯಾವುದೇ ಕ್ಷಣದಲ್ಲಿ ಈ ಕದನ ವಿರಾಮ ಪಾಕಿಸ್ತಾನ ಉಲ್ಲಂಘನೆ ಮಾಡಬಹುದು. ಯಾಕಂದ್ರೆ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಡೋದಿಲ್ಲ. ಹಾಗಾಗಿ ಸೇನೆಗೂ ಕೂಡ ಈಗಾಗಲೇ ಸೂಚನೆ ಕೊಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಸೇನಾ ಪಡೆಗಳು ಸನ್ನದ್ಧವಾಗಿರಬೇಕು. ಎಂಥದ್ದೇ ಸ್ಥಿತಿ ಎದುರಾದರೂ ಕೂಡ ರೆಡಿಯಾಗಿರುವಂತೆ ಸೇನೆಗೆ ಸೂಚನೆಯನ್ನ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.